ಹೇ ಡಾರ್ಲಿಂಗ್ಸ್, ನೀವೇನಾದರೂ ಕೋರ್ಸ್ನಲ್ಲಿ ಜಾಬ್ನ ಹುಡುಕ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ ಆಗಿದ್ದು. ಹೈಕೋರ್ಟ್ ಆಫ್ ಜುಡಿಷಿಯಲ್ ಆಫ್ ಪಾಟ್ನಾದಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು, ಎಕ್ಸ್ ಗ್ರೇಡ್ನ ಅಸಿಸ್ಟೆಂಟ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಒಟ್ಟು ನಿಮಗೆ 62 ವೇಕೆನ್ಸೀಸ್ ಅಷ್ಟೇ ಖಾಲಿ ಇರುತ್ತೆ. 68 ವೇಕೆನ್ಸೀಸ್ ಖಾಲಿ ಇರುತ್ತೆ. ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಶುರುವಾಗಿದ್ದು, ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡೋವಂಥವ್ರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಅಪ್ಲೈ ಮಾಡೋವಂಥವ್ರು patna-high-court.gov.in ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಏನಾದರೂ ಹೆಲ್ಪ್ಲೈನ್ ನಂಬರ್ ಬೇಕಿದೆ ಈ ಫೋನ್ ನಂಬರ್ ಅಥವಾ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಈ ಒಂದು ನೋಟಿಫಿಕೇಷನ್ ಬಂದು ನಿಮಗೆ ಜುಲೈ 23ನೇ ತಾರೀಕು ಕೊಡಿಸಲಾಗಿದ್ದು, ಅಪ್ಲೈ ಮಾಡೋದಕ್ಕೆ ಜುಲೈ 28ನೇ ತಾರೀಕಿಂದ ಆಗಸ್ಟ್ 27ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ನ ಪೇಮೆಂಟ್ ಮಾಡೋದಕ್ಕೆ ಆಗಸ್ಟ್ 30ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಎಕ್ಸಾಮ್ನೆಲ್ಲ ನಿಮಗೆ ಆನ್ಲೈನಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ. ಒಟ್ಟು ನಿಮಗೆ 68 ವೇಕೆನ್ಸೀಸ್ ಖಾಲಿ ಇದ್ದು, ಮಿನಿಮಮ್ ಸ್ಯಾಲ್ರಿ ಬಂದು 25,500 ರೂಪಾಯಿಂದ ಹಿಡಿದು 81,100 ರೂಪಾಯಿವರೆಗೂ ಇರುತ್ತೆ. ಇದರಲ್ಲಿ ಒಟ್ಟು 68 ವೇಕೆನ್ಸೀಸಲ್ಲಿ ಎಲ್ಲ ಕ್ಯಾಟಗರಿ ಕೂಡ ರಿಸರ್ವೇಷನ್ ಮಾಡಲಾಗಿದ್ದು, ಸಪ್ರೇಟಾಗಿ ವುಮೆನ್ಗೆ ಹಾರಿಜಾಂಟಲ್ ರಿಸರ್ವೇಷನ್ ಆಗಿ 23 ವೇಕೆನ್ಸೀಸ್ ರಿಸರ್ವೇಷನ್ ಮಾಡಲಾಗಿರುತ್ತೆ. ಹಾಗೆ 3 ವೇಕೆನ್ಸೀಸ್ ಬಂದು ಲೋಕೋಮೋಟರ್ ಡಿಸಬಿಲಿಟೀಸ್ ಇರೋವಂಥವ್ರಿಗೆ ರಿಸರ್ವೇಷನ್ ಮಾಡಲಾಗಿದ್ದು, ಯಾರೆಲ್ಲ ಇಂಡಿಯನ್ ಇದ್ರೋ ಅವರೆಲ್ಲರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮೆರಿಟಲ್ ಸ್ಟೇಟಸ್, ಫಿಸಿಕಲ್ ಫಿಟ್ನೆಸ್ ಇರೋವಂಥವ್ರು ಮತ್ತು ಏಜ್ ಬಂದು ಮಿನಿಮಮ್ 18 ಇರಬೇಕಾಗಿದ್ದು, ಮ್ಯಾಕ್ಸಿಮಮ್ ಬಂದು ಅನ್ರಿಸರ್ವ್ EWS ಮೇಲ್ಗೆ 37, EWS ಫಿಮೇಲ್ಗೆ 40ವರೆಗೂ ಇರುತ್ತೆ. EBCಗೆ ಮೇಲ್ ಆಗಿ ಫಿಮೇಲ್ಗೆ 40 ಇಯರ್ಸ್, SC/STಗೆ 42 ಇಯರ್ಸ್ವರೆಗೂ ಇರುತ್ತೆ. ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ನೀವು ಜಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ರೆ ಸಾಕು, ಅಪ್ಲೈ ಮಾಡ್ಬೋದಾಗಿದ್ದು. ಸೆಕೆಂಡ್ ಒಂದು ಡಿಪ್ಲೊಮೊ ಅಥವಾ ಜೊತೆಗೆ ನಿಮಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ ಟ್ರೈನಿಂಗ್ ಅಂತ ತೊಗೊಂಡಿರೋಂಥ ಅಪ್ಲಿಕೇಶನ್ ಇರಬೇಕಾಗಿರುತ್ತೆ, ನಿಮಗೆ ಟ್ರೈನಿಂಗ್ ತೊಗೊಂಡಿರಬೇಕಾಗುತ್ತೆ. ನೆಕ್ಸ್ಟ್ ಬಂದು ಟೆರಿಟೋರಿಯಲ್ ಆರ್ಮಿಯಲ್ಲಿ ವರ್ಕ್ ಮಾಡಿರೋವಂಥವ್ರು ಅಟ್ಲೀಸ್ಟ್ 2 ಇಯರ್ಸ್ ಅವರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ SCಗೆ 16%, STಗೆ 1%, EBCಗೆ 18%, EBCಗೆ 12%, EWSಗೆ 10% ಮತ್ತು ವುಮೆನ್ಗೆ 35%, ಲೋಕೋಮೋಟರ್ ಡಿಸಬಿಲಿಟೀಸ್ಗೆ 4% ಜಾಬ್ಸ್ನ ರಿಸರ್ವೇಷನ್ ಮಾಡಲಾಗಿರುತ್ತೆ. ಹಾಗೆ ಎಲ್ಲರೂ ಕೂಡ ಡೊಮೆಕ್ಲಿನ್ ಸರ್ಟಿಫಿಕೇಟ್, ಇನ್ಕಮ್ಗೆ ಅರ್ಸತ್ ಸರ್ಟಿಫಿಕೇಟ್ನ ನೀಡಬೇಕಾಗಿರುತ್ತೆ. ಹಾಗೆ ನಿಮಗೆ ಸೆಲೆಕ್ಷನ್ ಬೇಸಿಸ್ ಬಂದು 3 ಸ್ಟೇಜಸ್ಸಲ್ಲಿ ಇದ್ದು, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ರೈಟಿಂಗ್ ಟೆಸ್ಟ್ ಇರುತ್ತೆ, ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇದರಲ್ಲಿ ನಿಮಗೆ ಮಿನಿಮಮ್ ಸ್ಕೋರಿಂಗ್ ಬಂದು ನಿಮಗೆ ಪ್ರಿಲಿಮಿನರಿಗೆ 40%, ರೈಟಿಂಗ್ ಟೆಸ್ಟ್ನಲ್ಲಿ 40%, ಕಂಪ್ಯೂಟರ್ ಪ್ರೊಫಿಷಿಯನ್ಸಿಲಿ 40%, ಇಂಟರ್ವ್ಯೂದಲ್ಲಿ 30% ನೀವು ತೊಗೋಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು 1,500 ರೂಪಾಯಿ ಇದ್ದು, ಇದರಲ್ಲಿ SC/ST ಹಾಗೆ ಲೋಕೋಮೋಟರ್ ಡಿಸಬಿಲಿಟೀಸ್ ಇರೋವಂಥವ್ರಿಗೆ 750 ರೂಪಾಯಿ ಇದ್ದು, ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಸೆಂಟರ್ ಆಫ್ ಎಕ್ಸಾಮಿನೇಷನ್ ಬಂದು ಇದು ನಿಮಗೆ ಬಿಹಾರ್ನಲ್ಲಿ ಇರುತ್ತೆ. ಇದು ನೀವು ಸೆಂಟರ್ನ ಚೇಂಜ್ ಮಾಡೋದಕ್ಕಾಗಲ್ಲ, ಒನ್ಸ್ ಅಲಾಟ್ ಮಾಡಿದಾದ್ಮೇಲೆ. ನೆಕ್ಸ್ಟ್ ಬಂದು ನಿಮಗೆ ಎಕ್ಸಾಮನ್ನು ನೋಡೋದಾದರೆ, ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮ್ನ ಬಂದು MCQ ಬೇಸ್ಡ್ನಲ್ಲಿ ಜನರಲ್ ಇಂಗ್ಲೀಷ್, ರೀಸನಿಂಗ್, ಜನರಲ್ ಅವೇರ್ನೆಸ್ನ ಬಗ್ಗೆ ಇರುತ್ತೆ. 50 ಕ್ವೆಶನ್ಸ್ಗೆ 50 ಮಾರ್ಕ್ಸ್ ಇರುತ್ತೆ. 1 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದೆ. ಮಿನಿಮಮ್ ಸ್ಕೋರ್ ಬಂದು 20 ಇರುತ್ತೆ. ನೆಕ್ಸ್ಟ್ ಬಂದು ರೈಟಿಂಗ್ ಟೆಸ್ಟಲ್ಲಿ 100 ಮಾರ್ಕ್ಸ್ಗೆ 90 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬಹುದು. ಮಿನಿಮಮ್ ಸ್ಕೋರ್ ಬಂದು 40 ಆಗಿರುತ್ತೆ. ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟಲ್ಲಿ 50 ಮಾರ್ಕ್ಸ್ಗೆ ಮಿನಿಮಮ್ 20 ತೊಗೋಬೇಕಾಗಿರುತ್ತೆ. 30 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದೆ. ಇಂಟರ್ವ್ಯೂ ಬಂದು 10 ಮಾರ್ಕ್ಸ್ಗೆ ಇರುತ್ತೆ, ಮಿನಿಮಮ್ 3 ತೊಗೋಬೇಕಾಗಿರುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಸೊ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಇನ್ನು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ಬಿಹಾರ್ನಲ್ಲಿ ಇದ್ದು, ಬಿಹಾರ್ನ ಸಿಟೀಸ್ ಬಂದು ಆರ್ಹಾ, ಭಗಲ್ಪುರ್, ದರ್ಭಾಗ ಮತ್ತು ಮುಜಫರ್ಪುರ್, ಪಾಟ್ನಾ, ಪೂರ್ಣಿಯಾನಲ್ಲಿ ಇರುತ್ತೆ. ಒಟ್ಟು 5 ಪ್ಲೇಸಸ್ ಸಿಟೀಸ್ನಲ್ಲಿ ಇದ್ದು, ಅಲ್ಲೇ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಒನ್ಸ್ ಅಲಾಟ್ ಮಾಡಿದಾದಮೇಲೆ ಚೇಂಜಸ್ ಅನ್ನೋದು ಇರೋದಿಲ್ಲ. ಮತ್ತು ನಿಮ್ಮ ಅಪ್ಲಿಕೇಶನ್ ಫೀಸ್ ಕೂಡ ಒನ್ಸ್ ನೀವು ಸಬ್ಮಿಟ್ ಮಾಡಿದಾದಮೇಲೆ
ಚೇಂಜಸ್ ಅನ್ನೋದು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲ ನೋಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ಬಂದು ನಿಮಗೆ ಸಿಗ್ನೇಚರ್, 10th ಮಾರ್ಕ್ಶೀಟ್ ಸರ್ಟಿಫಿಕೇಟ್, ಡಿಪ್ಲೊಮೊ, ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ಸ್ ಮತ್ತು ನೋ ಅಬ್ಜೆಕ್ಟಿವ್ ಸರ್ಟಿಫಿಕೇಟ್, ವ್ಯಾಲಿಡ್ ಫೋಟೋಸ್, ಡೊಮೆಕ್ಲೈನ್ ಸರ್ಟಿಫಿಕೇಟ್, ಕ್ಯಾಶ್ ಟ್ಯಾಗ್ ಇನ್ಕಮ್ ಸರ್ಟಿಫಿಕೇಟ್, ಐಡೆಂಟಿ ಪ್ರೂಫ್ ಸರ್ಟಿಫಿಕೇಟ್, ರಿಲೆವೆಂಟ್ ಡಾಕ್ಯುಮೆಂಟ್ ಏನಾದರೂ ಇದ್ದರೆ ಅದು ಕೂಡ, ಮತ್ತು ನಿಮ್ಮ ಸಿಗ್ನೇಚರ್, ಇಮೇಜ್, ಡಾಕ್ಯುಮೆಂಟ್ಸ್ ಇದನ್ನೆಲ್ಲ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡನ್ನು ಮಾಡಬೇಕಾಗತ್ತೆ. ಸೊ ಇದಾಯಿತು ಇವತ್ತು ವಿಡಿಯೋ. ನಿಮ್ಮ ಅಪ್ಲಿಕೇಶನ್ಗಳೇನಾದರೂ ಇನ್ಕಂಪ್ಲೀಟ್ ಅಥವಾ ಇನ್ಫಾರ್ಮೇಷನ್ ಇಲ್ಲದೆ ಹೋದರೆ ಅಂಥ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ. ಸೊ ನೋಡಿಕೊಂಡು ಸಬ್ಮಿಟನ್ನು ಮಾಡಿ. ಸಬ್ಮಿಟ್ ಮಾಡುವಂಥ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್. ಧನ್ಯವಾದಗಳು.